Sorry. ನಿನ್ನೆ ನಡೆದ ಘಟನೆಯಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲದಿದ್ದರೂ ಕೂಡ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗಿ ಇವತ್ತು ಪೊಲೀಸ್ ಇಲಾಖೆಯವರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸನ್ನು ದಾಖಲಿಸಿ ನಿನ್ನೆ ಅವರನ್ನು ಜೈಲಿಗಟ್ಟಿ ಇವತ್ತು ಬೇಲಾಗದ ರೀತಿಯಲ್ಲಿ ಇವತ್ತು ನಡ್ಕೊಂಡಿರತಕ್ಕಂಥದ್ದು ನಮ್ಮ ಹಿಂದೂ ಸಮಾಜಕ್ಕೆ ಇವತ್ತೊಂದು ನೋವನ್ನು ಕೊಟ್ಟಿರತಕ್ಕಂಥ ಘಟನೆ. ಇಂತಹ ಘಟನೆಯ ಮುಖಾಂತರ ಹಿಂದೂ ಸಮಾಜದಲ್ಲಿ ಕೆಲಸ ಮಾಡುವಂಥ ಯುವಕರನ್ನ ಸಂದು ಬಡಿಯುವಂಥ ಕೆಲಸವನ್ನು ಇವತ್ತು ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ಮಾಡ್ತಿರುವಂಥದ್ದು ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಷಯ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಕಾರ್ಯಕರ್ತರನ್ನು ಬಗ್ಗು ಬಡಿಯುವಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಇದನ್ನು ನಿಲ್ಲಿಸಬೇಕು. ಇದನ್ನು ನಿಲ್ಲಿಸದೇ ಇದ್ರೆ ಮುಂದಿನ ದಿನದಲ್ಲಿ ಇನ್ನಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ನಮ್ಮ ಸಂಘಟನೆ ಕರೆ ನೀಡ್ತದೆ. ಎಲ್ಲ ಪರಿವಾರ ಸಂಘಟನೆಯವರು ನಾವು ಸೇರಿಕೊಂಡು ಇವತ್ತು ನಮ್ಮ ಆಗ್ರಹವನ್ನು ನಾವು ನಮ್ಮ ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಯಾರು ಇದರಲ್ಲಿ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ ಕೆಲಸ ಮಾಡುವುದಕ್ಕೆ ಅಡ್ಡಿಪಡಿಸಿ ಇವತ್ತು ಸಮಾಜದಲ್ಲಿ ಕೆಲಸ ಮಾಡದ ರೀತಿಯಲ್ಲಿ ಯಾರು ಸಕ್ರಿಯವಾಗಿರ್ತಕ್ಕಂಥ ಕಾರ್ಯಕರ್ತರನ್ನ
ಇವತ್ತು ಸೆಕ್ಷನ್ಗಳನ್ನು ಹಾಕುವುದರ ಮುಖಾಂತರ ಜೈಲಿಗೆ ಕಳಿಸಿ ಅವರನ್ನ ಬಲಿಪಶು ಮಾಡುವಂತ ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾರು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡಬಾರದು ಅಂತ ಹೇಳುವಂತ ಉದ್ದೇಶವನ್ನೇ ಇಟ್ಟುಕೊಂಡು ಇವತ್ತು ಸರ್ಕಾರ ಮತ್ತು ಇಲಾಖೆಗಳು ಕೆಲಸ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಇವತ್ತು ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಯಾರು ಅಧಿಕಾರಿಗಳಿದ್ದಾರೆ ಅವರನ್ನ ನೇರವಾಗಿ ಈ ಠಾಣೆಯಿಂದ ವರ್ಗಾವಣೆಗೊಳಿಸಬೇಕು, ಇಲ್ಲದ್ರೆ ಪನಿಷ್ಮೆಂಟ್ ಅನ್ನು ಮಾಡಬೇಕು ಅಂತ ಹೇಳುವುದರ ಮುಖಾಂತರ ಪ್ರಕಾಶ್ PS ಅನ್ನುವಂತ SB ಅವರು ಈ ಒಂದು ಪ್ರಕರಣದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ವಿಡಿಯೋಗಳನ್ನ ಮಾಡಿ ಯಾವುದೇ ಕಾರ್ಯಕರ್ತರು ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಿದ್ರು ಕೂಡ ವಿಡಿಯೋವನ್ನು ತೋರಿಸಿ ಏನಾದರೂ ಪ್ರೂಫ್ ಇದೆ ಅಂತ ಹೇಳಿದ್ರೆ ತೋರಿಸಿ ಅಂತ ಹೇಳಿದ್ರೆ ತೋರಿಸದೆ ಇವತ್ತು ಉದ್ದೇಶಪೂರ್ವಕವಾಗಿ ಇವತ್ತು ನಮ್ಮ ಕಾರ್ಯಕರ್ತರನ್ನು ಬಲಿ ಕೊಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅದರ ವಿರುದ್ಧ ಇವತ್ತು ಬೃಹತ್ ಆಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಕೂಡ ನಾವು ಖಂಡಿತವಾಗಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ, ಹಿಂದೂ ಸಂಘಟನೆಗೆ, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಪೊಲೀಸ್ ಇಲಾಖೆಯ ಈ ರೀತಿಯ ದೌರ್ಜನ್ಯಗಳು ಇವತ್ತಿನಿಂದಲ್ಲ, ಸಾಕಷ್ಟು ವರ್ಷಗಳಿಂದ ನಾವು ಇದನ್ನು ಅನುಭವಿಸಿದಂಥ ವ್ಯಕ್ತಿಗಳು. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಘಟನೆಗಳು ಅವಲೋಕಿಸಿದಾಗ ಯಾವುದೋ ನಿರಪರಾಧಿ ವ್ಯಕ್ತಿಗಳಿಗೆ, ಯಾವುದೇ ಘಟನೆಯಲ್ಲಿ ಭಾಗಿಯಾಗದಂಥ ವ್ಯಕ್ತಿಯ ಮೇಲೆ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಿ. ನಾವೇನು ಪೊಲೀಸ್ ಇಲಾಖೆಯನ್ನು ಹಸ್ತಕ್ಷೇಪ ಮಾಡೋದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು. ತಪ್ಪು ಮಾಡದಂಥ ವ್ಯಕ್ತಿಗಳಿಗೆ ಶಿಕ್ಷೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ನಿಮಗೆ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತೇನೆ. ಕಳೆದ 25 ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ನಲ್ಲಿ ನಾನು SI ಒಂದಿಗೆ ಒಟ್ಟಿಗೆ ಕೂತು ಮಧ್ಯರಾತ್ರಿಯವರೆಗಿದ್ದೆ. ಮಾರನೇ ದಿವಸ ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದು ನನ್ನನ್ನೇ ಜೈಲಿಗೆ ಕಳಿಸಿದ್ದಾರೆ. ಯಾರು ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆಯ ಕ್ರಮವೇ ಹಾಗೆ. ಆ SI ಜೊತೆ ಮಧ್ಯರಾತ್ರಿಯವರೆಗೆ ನಾವು ಒಂದು ಪಂಚಾಯತಿಗೆ ಮಾಡ್ತಾ ಇದ್ದೆವು. ಗಲಾಟೆ ಎಲ್ಲಿಯೂ ಆಗಿತ್ತು. ಮಾರನೇ ದಿನ ಬೆಳಿಗ್ಗೆ ನನ್ನನ್ನೇ ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಅವರು ಪ್ರತ್ಯಕ್ಷದರ್ಶಿ SI ಅವರೇ ಬಂದು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಇದೆ. ಅವರ ಕುಮ್ಮಕ್ಕಿ ತನಕ ಇದಕ್ಕಾಗಿ ಕಾಂಗ್ರೆಸ್ಸಿನ ಸರ್ಕಾರದ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಬಂಧಿಸುವ ಕೆಲಸವನ್ನು ಅವರು ಖಂಡಿತ ಮಾಡೇ ಮಾಡ್ತಾರೆ. ಅದರಲ್ಲಿ ನಮಗೇನಿಲ್ಲ. ಆದರೆ ನಾವು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ನಾವು ಯಾವುದೇ ವಿನಾಕಾರಣ ಹೋರಾಟಗಳನ್ನು ಮಾಡ್ತಾ ಇಲ್ಲ. ನಾವು ಹೋರಾಟ ಮಾಡಬೇಕಾದ್ರೆ ಕಾರಣ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಯಾವುದೇ ಘಟನೆಯಲ್ಲಿ ಭಾಗಿಯಾಗಿದ್ದಾನೋ, ಯಾವುದೇ ಒಂದು ಹುಡುಗಿಗೆ ಅನ್ಯಾಯ ಆಗಿದೆಯೋ, ಆ ಹುಡುಗಿಯ ಮೇಲೆ ಆಗಿದಂಥ ದೌರ್ಜನ್ಯದ ಮೇಲೆ ಯಾಕೆ ನೀವು ಕೇಸ್ ಮಾಡಿಕೊಳ್ಳಲಿಲ್ಲ? ಆ ವ್ಯಕ್ತಿಯನ್ನು ಹಿಡಿದು ತಂದು ಇದಾಗಿದೆ, ಸ್ವಲ್ಪ ಇದು ಮಾಡಿದ್ದಾರೆ ಅಂತೇಳಿ ಅವ ಕೇಸ್ ಬಿಟ್ಟು ಹೋಗ್ತಾನೆ ಅಂತ ಹೇಳಿದ ಮೇಲೆ ಯಾರ್ದೋ ಕುಮ್ಮಕ್ಕಿಗೆ ಒಳಗಾಗಿ ಈ ಸ್ಟೇಷನ್ನ SI ಅವರು ಅವರ ಖಾಸಗಿ ಕಾರಿನಲ್ಲಿ ಹೋಗಿ ಅವರನ್ನು ಅಲ್ಲಿಂದ ಇಲ್ಲಿ ಕುಟ್ಟೇಡಿಯಲ್ಲಿ ಸಿಕ್ಕಿದ್ದಾನೆ, ಕೊಟ್ಟೇಡಿಯಲ್ಲಿ ಕಂಡಿದ್ದಾನೆ. ಅವನನ್ನು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ರಿಪೋರ್ಟ್ ತಕೊಂಡು ಬಂದು ಮತ್ತೆ ಕೇಸ್ ಮಾಡಬೇಕು ನಮ್ಮ ಹುಡುಗರ ಮೇಲೆ. 307 ಆಗಬೇಕಾದ್ರೆ ಯಾವ ಸೆಕ್ಷನ್ ಹಾಕಬೇಕು ಅಂತ ಹೇಳುವಂತ ನಾವು ಸಹ ಕಲ್ತ್ಕೊಂಡಿದ್ದೇವೆ. 307 ಆದರೆ ಅಟೆಂಪ್ಟ್ ಟು ಮರ್ಡರ್ ಕೇಸಿಗೆ ಹಾಕಿದ್ದಾರೆ. ಈ 307 ಹಾಕಲಿಕ್ಕೆ ಯಾವ ರೀತಿಯ ಸೆಕ್ಷನ್ ಹಾಕಬೇಕು? ಪೊಲೀಸ್ ಇಲಾಖೆ ಸ್ವಲ್ಪ ವಿವೇಚನೆ ಮಾಡಬೇಕು. ನೀವು ಬಹಳ ಕೀಳದಾಗಿ ನಮ್ಮನ್ನು ಯೋಚನೆ ಮಾಡಬೇಡಿ. ಹಿಂದೂ ಸಮಾಜ ಯಾವತ್ತೂ ಗಲಾಟೆಗೆ ಆಸ್ಪದ ಕೊಡೋದಿಲ್ಲ. ಮತ್ತೆ ಗಲಾಟೆಗೆ ಆದಾಗ ಎಲ್ಲರೂ ನೀವು ಆಲೋಚನೆ ಮಾಡಬೇಕಾಗಿದೆ. ಸುಳ್ಯ ಪೊಲೀಸ್ ಸ್ಟೇಷನಲ್ಲಿ ಆದ ಘಟನೆಯಲ್ಲಿ ನಾನು ಹರೀಶ್ ಕಂಜಿಪಿಲಿಯವರು ಪ್ರತ್ಯಕ್ಷದರ್ಶಿಗಳು. ಇಡೀ ಸ್ಟೇಷನಲ್ಲಿ ನಾವಿದ್ದೆವು, ಮಧ್ಯರಾತ್ರಿಯವರೆಗೆ ನಾವಿದ್ದೆವು. ಯಾರೋ ನಿರಪರಾಧಿಗಳಿಗೆ ಮಧ್ಯರಾತ್ರಿಯವರೆಗೆ ಇದ್ದು ಎಲ್ಲರನ್ನು ಡಿಸ್ಪಸ್ ಮಾಡಿ ನಾವು ಕಳಿಸಿದ ಮೇಲೆ ಮಧ್ಯರಾತ್ರಿಯಿಂದ ಮೇಲೆ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಅರೆಸ್ಟ್ ಮಾಡಿದರು. ಬಂದರು, SP ಬಂದರು, ಆರ್ಡರ್ ಮಾಡಿದರು. ಆ SPಗೆ ಆದ ಘಟನೆ ಏನು ಅಂತ ನೀವೆಲ್ಲ ಆಲೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಕುಟುಂಬ ಇದೆ. ಆ SP ಒಬ್ಬರೇ ಇವತ್ತು ನಿರ್ಗತಿಯಾಗಿದ್ರು. ಇಡೀ ಫ್ಯಾಮಿಲಿ ಇವತ್ತು ಹೋಗಿದೆ. ಅವರ ಮನೆ ನಾವು ಇಷ್ಟು ಜನ ಕಾರ್ಯಕರ್ತರಿದ್ದಾರೆ. ನಾವು ನಮ್ಮ ದೇವರುಗಳಿದ್ದಾರೆ. ಅನ್ಯಾಯ ಮಾಡಿದಾಗ ನಮಗೂ ಗೊತ್ತಿದೆ. ಎಲ್ಲ ಸ್ಥಾನಗಳಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡುವ. ಯಾವ ಅನ್ಯಾಯ ಮಾಡಿದವನಿಗೆ ಕೊಡ್ಲಿಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ದೇವರು ಖಂಡಿತ ಕೊಡ್ತಾನೆ. ಇಲ್ಲಿ ಸ್ಟೇಷನಲ್ಲಿ ಇಟ್ಟು ಯಾವುದೇ ಗಲಾಟೆ ಆಗಿರಲಿಲ್ಲ. ಆ ಗಲಾಟೆಯನ್ನು ನಿಲ್ಲಿಸಿ ನಾನು ಹರೀಶ್ ಕಂಜಿಪಿಲ್ಲಿ ಅವರು ಹೋದೆವು. ನಮ್ಮ ಮೇಲೆ ಲಾಠಿ ಬಿತ್ತು. ಆದರೂ ಪೊಲೀಸವರು ಬಂದಾಗ ನಾವು ಅದನ್ನು ತಳ್ಕೊಂಡೆವು. ಸರ್ಕಲ್ ಇನ್ಸ್ಪೆಕ್ಟರ್ ಅಷ್ಟಿನ ಒಬ್ಬ ಪೇದೆ ಬಂದು ನನಗೆ ಹೊಡೆದ. ಆದರೂ SI ಅವರು ಬಂದು ನನ್ನ ಹತ್ರ ನೀವು ತಡ್ಕೊಳ್ಬೇಕಣ್ಣ ಅಂತ ಹೇಳಿದಾಗ ತಡ್ಕೊಂಡು ನಾವು ಎಲ್ಲ ಗಲಾಟೆಯನ್ನು ನಿಲ್ಲಿಸಿ ಹೋದ ಮೇಲೆ ನಮ್ಮ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ. ಆ ರೀತಿಯ ಯೋಚನೆ ಮಾಡಿದರೆ ಯಾವ ಘಟನೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಎಲ್ಲ ಪೊಲೀಸ್ ಇಲಾಖೆಯವರು ತಿಳ್ಕೊಳ್ಬೇಕು. ನಾವು ನ್ಯಾಯಕ್ಕಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಅನ್ಯಾಯಕ್ಕಾಗಿ ಅಲ್ಲ. ಯಾರು ಪ್ರತಿಭಟನೆ, ಯಾರು ತೊಂದರೆ ಮಾಡಿದ್ದಾರೆ, ಯಾರನ್ನು ಅರೆಸ್ಟ್ ಮಾಡಬೇಕಿತ್ತು ಅದು ನಿಮಗೆ ಗೊತ್ತಿದೆ. ಪೊಲೀಸ್ ಇಲಾಖೆ ಮನಸ್ಸು ಮಾಡಿದರೆ ಅಂಥವರನ್ನು ಅರೆಸ್ಟ್ ಮಾಡಲಿಕ್ಕೆ ಆಗ್ತದೆ.
ಇವತ್ತು ಯಾವುದೋ ಆಮಿಷಗಳಿಗೆ ಒಳಗಿ ಯಾವುದೋ ಸರ್ಕಾರದಕ್ಕೆ ಒತ್ತಡಕ್ಕೆ ಮಣಿದು ಅವರನ್ನು ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ಯಾರು ಆಗಿದ್ದಾರೆ ಅಂತ ನಿಮ್ಮ ಹತ್ರ ವಿಡಿಯೋ ಇದೆ. ನಮ್ಮ ಹುಡುಗರನ್ನು ಪೊಲೀಸ್ ಆಸ್ಪತ್ರೆಗೆ ಕಳಿಸಿದ್ದೀರಿ ನೀವು. ನಮ್ಮ ಹುಡುಗರನ್ನು ಆಸ್ಪತ್ರೆಗೆ ಕಳಿಸಿದ್ದಾರೆ. ರಿಕ್ಷಾ ಡ್ರೈವರು, ಬಸ್ಸು ಡ್ರೈವರು ಫೋನ್ ಮಾಡಿದ್ದಾನೆ, ಈ ಘಟನೆ ಆಗಿದೆ, ಹೀಗೆ ಆಗಿದೆ ಅಂತ ಹೇಳಿದ್ದಾನೆ. ಅವ ಜಾಗೃತ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಹುಟ್ಟಿದ್ದಾನೆ. ಆದ ಕಾರಣ ಅವನಿಗೆ ಜಾಗೃತಿ ಆಗಿದೆ. ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಅವನು ಯೋಚನೆ ಮಾಡಿ ಆ ವಿಷಯವನ್ನು ಫೋನ್ ಮಾಡಿದ್ದಾನೆ. ಆದರೆ ಇವತ್ತು ಇಲ್ಲಿ ಸ್ಟೇಷನಲ್ಲಿ ಅವನನ್ನು ಬಿಟ್ಟು ಕಳಿಸಿದ್ದೀರಿ, ಅದು ಒಂದು ಸಂತೋಷದ ವಿಚಾರ. ಆದರೆ ಅವನು ಮಾಡಿದ ಕೆಲಸ ಒಳ್ಳೆಯ ಕೆಲಸ. ಬೆಂಗಳೂರಲ್ಲಿ ಒಂದು ಹುಡುಗಿ ಒಬ್ಬ ಮುಸ್ಲಿಮ್ ಸವಣೂರನ್ನ ಕರ್ಕೊಂಡು ಹೋದಾಗ ಆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿಯ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದು ಡ್ರೈವರ್ ಫೋನ್ ಮಾಡಿದ. ಅವರನ್ನು ಹಿಡ್ಕೊಂಡು ಬರಲಿಕ್ಕೆ ಪೊಲೀಸವರು ಹಿಡ್ಕೊಂಡು ಬರಲಿಕ್ಕೆ ಆಯಿತು. ಯಾಕೆಂದರೆ ನಿಮಗೂ ಲಾಭ ಆಗ್ತದೆ ಅಂತ ಘಟನೆ ಆದಾಗ, ಅಂತ ಸಾಕ್ಷಿಗಳು ಸಿಗ್ತದೆ. ಅಂಥವರ ಮೇಲೆ ನೀವು ಆ್ಯಕ್ಷನ್ ತಗೊಂಡ್ರೆ ಸಮಾಜವನ್ನು ಜಾಗೃತಿ ಇಟ್ಕೊಳ್ಳೋದು ಹೇಗೆ? ಒಂದು ಬಸ್ಸಿನಲ್ಲಿ ನೇವನ್ನು ಭಾವ ಹೇಳಬೇಕಾ ಬೇಡವಾ? ಆ ರೀತಿಯ ಇದನ್ನು ಘಟನೆಯನ್ನು ತಿಳಿಸಿದಾಗ ಅವನ ಮೇಲೆ ಆಕ್ಷನ್ ಮಾಡ್ತಾರೆ ಅಂತಿದ್ರೆ ನಾವು ಯೋಚನೆ ಮಾಡಬೇಕಾಗಿದೆ. ನೀವು 307 ಹಾಕಿದ್ದೀರಿ, ಇವರನ್ನು ಕಳಿಸಿ ಆಗಿದೆ. ನಮಗೆ ಗೊತ್ತಿದೆ ಕೇಸ್ ಏನು ಅಂತ, ಅದನ್ನು ಬೇಲಲ್ಲಿ ಹೇಗೆ ಬಿಡಿಸ್ಕೊಂಡು ಬರಬೇಕು ಅಂತ. ಆದರೆ ನ್ಯಾಯೋಚಿತವಾಗಿ ನಮಗೆ ಅವರ ಮೇಲೆ ಮುಂದಿನ ದಿನಗಳಲ್ಲಿ ಬಿ ರಿಪೋರ್ಟ್ ಹಾಕಲೇಬೇಕು. ಯಾಕೆಂದರೆ ಅವರು ಆ ಘಟನೆಯಲ್ಲಿ ಭಾಗವಹಿಸಲಿಲ್ಲ. ಭಾಗವಹಿಸಿದರೆ ಸರಿ, ಅವನು ಆ ಹೊಡೆತಕ್ಕೆ, ಹೊಡಿಲಿಕ್ಕೆ, ಗಲಾಟೆ ಮಾಡಲಿಕ್ಕೆ ಭಾಗವಹಿಸಿದರೆ ಅವನ ಮೇಲೆ 307 ಹಾಕಿ. ಅದನ್ನು ನಾವು ಒಪ್ಪುವುದಿಲ್ಲ. ಅಷ್ಟು ದೊಡ್ಡ ಗಾಯವಾಗಲಿಲ್ಲ, ಅವ ಕೇಸ್ ಬೇಡ ಅಂತ ಬಿಟ್ಟು ಹೋಗಿದ್ದ. ಯಾರೋ ಕುಮ್ಮಕ್ಕಿಗೆ ಒಳಗಾಗಿ ನೀವು ಇದನ್ನು ಮಾಡ್ತೀರಿ ಅಂತ ಆದರೆ ಸಮಾಜ ಜಾಗೃತಿಯಾಗಿರಬೇಕಾದ್ರೆ ಪೊಲೀಸ್ ಇಲಾಖೆಯಲ್ಲಿಯೂ ಒಂದು ರೀತಿಯ ಕರ್ತವ್ಯ ನಿಭಾಯಿಸುವಾಗ ಅವರ ಮನಸ್ಸಿನಲ್ಲಿ ಎಚ್ಚರಿಕೆ ಇರಬೇಕಾಗ್ತದೆ. ಬಹುಸಂಖ್ಯಾತ ಹಿಂದೂ ಸಮಾಜ ಸುಳ್ಯದಲ್ಲಿದೆ. ನಾವು ಖಂಡಿತವಾಗಿಯೂ ಆ ಗಲಾಟೆಯಲ್ಲಿ ನಾವು 10,000 ಜನ ಇಲ್ಲಿ ಚೆನ್ನಕೇಶವ ದೇವಸ್ಥಾನದ ಎದುರು ಸೇರಿದ್ದೇವೆ. 10,000 ಜನ. ಇವತ್ತು ಅಷ್ಟು ದೊಡ್ಡ ಕರೆಗೆ ನಾವು ಕೊಡಲಿಕ್ಕೆ ಹೋಗಲಿಲ್ಲ. ಆ ದಿವಸ ನಾವು ಅಲ್ಲಿ ಯಾರನ್ನು ನೀವು ಅರೆಸ್ಟ್ ಮಾಡಬೇಕು ತಯಾರಿದ್ದೇವೆ ಅಂತ ಹೇಳ್ತಾ, ಆದ ಕಾರಣ ಇಲಾಖೆ ಅಧಿಕಾರಿಗಳು ಬಂದು ನಮಗೆ ಆ ವಿಚಾರಕ್ಕೆ ಅವರು ನಮಗೆ ಹರೀಶ ಅವರು ಬಂದು ನಮ್ಮ ಹತ್ರ ಆ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡಿದ ನಂತರ ನಾವು ಈ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಇದನ್ನು ಕೇಳಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ 307 ಕೇಸ್ ಹಾಕಿರ್ತಕ್ಕಂಥ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸಣ್ಣದಾಗಿ ಆಗಿರ್ತಕ್ಕಂಥ ಘಟನೆ ಬಂದಿದ್ದ, ಅವ ಏನು ತಪ್ಪು ಮಾಡಿದ್ದಾನೆ, ಅವನು ತಪ್ಪು ಮಾಡಿದ್ದಾನೆ ಅಂತೇಳಿ ನಮ್ಮ ಕಾರ್ಯಕರ್ತ ಸುಳ್ಯ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಮೇಲೆ ಅವನನ್ನು ಕರ್ಕೊಂಡು ಬನ್ನಿ ಅಥವಾ ಅವನನ್ನು ಕಂಪ್ಲೇಂಟ್ ಕೊಡಿ ಅಂತ ಹೇಳುವಂಥ ಮಾತನ್ನು ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಮೊದಲನೇದಾಗಿ ಆಗಿರ್ತಕ್ಕಂಥ ತಪ್ಪು ಅದು. ಅವ ಎಲ್ಲಿದ್ದಾನೆ, ಅವ ಏನು ಮಾಡ್ತಾ ಇದ್ದಾನೆ, ಅವ ಎಲ್ಲಿ ಬರ್ತಾ ಇದ್ದಾನೆ ಅಂತೇಳಿ ಅವನನ್ನು ಟ್ರೇಸ್ ಮಾಡಿ ಅವನನ್ನು ಹಿಡಿತಿದ್ರೆ ಇನ್ನೇ ಘಟನೆ ಆಗ್ತಾ ಇರಲಿಲ್ಲ ಅಂತ ಹೇಳುವಂಥದ್ದನ್ನು ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು. ಒಂದು ಇಲ್ಲಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಅದಕ್ಕೆ ಪ್ರವೋಕನ್ನು ಮಾಡಿಕೊಂಡು ನಮ್ಮ ಹುಡುಗರು 4 ಪೆಟ್ಟನ್ನು ಕೊಟ್ಟಿರ್ಬೋದು. 307 ಹಾಕಬೇಕಾದ ಅವಶ್ಯಕತೆ ಇರಲಿಲ್ಲ. ನಾವು SI ಅವ್ರ ಹತ್ರ ಹೇಳಿದ್ದೇವೆ. ನಿನ್ನೆ ಬೆಳಿಗ್ಗೆಯಿಂದಲೇ 10-10ವರೆಗೆ ನಾವು ಬಂದಿದ್ದೇವೆ. DSP ಅವ್ರ ಹತ್ರ ಮಾತಾಡಿದ್ದೇವೆ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇವೆ, ಎಲ್ಲರ ಹತ್ರ ಮಾತಾಡಿದ್ದೇವೆ. ಆಗಿರ್ತಕ್ಕಂಥ ಘಟನೆಗೆ ಸಣ್ಣ ಕೇಸನ್ನು ಹಾಕಿ ನಾವೇನು ತಪ್ಪೇ ಮಾಡಲಿಲ್ಲ ಅಂತ ಹೇಳುವಂಥದ್ದಿಲ್ಲ. ಆದರೆ ಸಂಜೆ ಆಗುವಾಗ ಈ 307 ಹಾಕುವಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆ ಮಾಡಿದೆ. ಅದರಿಂದಾಗಿ ಇವತ್ತು ಈ ಜನ ಇಲ್ಲಿ ಸೇರಿರುವಂಥದ್ದು. ನೀವು ಸಣ್ಣ ಕೇಸ್ ಹಾಕಿ ನಮ್ಮ ಮೇಲೆ ಏನಾದರೂ ಆಗಿರುವಂಥ ಘಟನೆಗೆ ಕೇಸ್ ಹಾಕ್ತಿದ್ರೆ ಏನಾಗ್ತಿರ್ಲಿಲ್ಲ. ಆದರೆ ಈ 307 ಹಾಕಿದರ ವಿರುದ್ಧವೇ ಇವತ್ತು ಈ ಸಂಖ್ಯೆ, ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿರುವಂಥದ್ದು. ವಿಶೇಷವಾಗಿ ನಾನು ಇನ್ಸ್ಪೆಕ್ಟರ್ಗೆ ನಾನು ಅಭಿನಂದನೆ ಹೇಳ್ತೇನೆ. DSP ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಕೋಆಪರೇಟ್ ಮಾಡಿದ್ರು. ಅವರ ಬಗ್ಗೆ ನಾವು ಟೀಕೆ ಮಾಡೋದಿಲ್ಲ. ಎಲ್ಲ ಪೊಲೀಸರ ವಿರುದ್ಧ ನಾವು ಟೀಕೆ ಮಾಡೋದಿಲ್ಲ. ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಒಳ್ಳೆಯ ಪೊಲೀಸ್ ಪೇದೆಗಳಿದ್ದಾರೆ. ಆದರೆ ಇಲ್ಲಿ ಸುಳ್ಯದಲ್ಲಿ ಕಳೆದ 2-3 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಪ್ರಕಾಶ್ ಅಂತ ಹೇಳುವವರು ಒಯ್ಯೆ ಲಾಬಿಯಲ್ಲಿ ಆಗುತ್ತಾ ಇದೆ. ಹೊಯ್ಗೆ ಇದು ಆಗ್ತದೆ, ಲಾರಿಯಲ್ಲಿ ತಗೊಂಡು ಹೋಗ್ತಾರೆ, ಕಾನೂನಿನ ವಿರುದ್ಧ ಹೋಗ್ತದೆ ಅಂತ ಹೇಳಿದ್ರೆ ಇದರ ವಿರುದ್ಧ ಏನಾದರೂ ಮಾಮೂಲು ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡುದಿದ್ರೆ ಅದೇ ಪ್ರಕಾಶ ಹೇಳುವಂಥದ್ದನ್ನು ಘಂಟಾಘೋಷವಾಗಿ ನಾನು ಹೇಳಿಕೆ 3 ದಿವಸದ ಹಿಂದೆ ಮರ್ಕಂಜದಲ್ಲಿ ಒಂದು ಘಟನೆ ಆಯಿತು. ನಮ್ಮ ಶಾಸಕರು ಬರ್ತಾ ಇದ್ದಾರೆ, ಅವರಿಗೂ ಆ ಘಟನೆ ಗೊತ್ತಿದೆ. ಒಂದು ದೇವಸ್ಥಾನಕ್ಕೆ ಪಿಕಪ್ ಅಲ್ಲಿ ಹೊಯ್ಗೆಯನ್ನು ಸಾಗಿಸ್ತಾ ಇದ್ರು.
ಹೊಯ್ಗೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಹೊಯ್ಗೆಯನ್ನೆಲ್ಲ ಇಳಿಸಿದ್ರು, ಪಿಕಪ್ ಅಲ್ಲಿ ಇಳಿಸಿದ್ರು. ಇಳಿಸಿದ ಮೇಲೆ 2 ಪೊಲೀಸರು ಬರ್ತಾರೆ, ಅವರ ಕೀಯನ್ನು ತಗೊಳ್ತಾರೆ, ಅವರ RC ಅನ್ನು ತಗೊಳ್ತಾರೆ. ನಂತರ ಅಲ್ಲಿ ಒಬ್ಬ ಹುಡುಗ, ಅದು ಕಾಂಗ್ರೆಸ್ಸಿನ ಹುಡುಗ, BJPಯ ಹುಡುಗ ಅಲ್ಲ, ಕಾಂಗ್ರೆಸ್ಸಿನ ಹುಡುಗ ಒಬ್ಬ ಫೋನ್ ಮಾಡುವಾಗ ನೀವು 10,000 ರೂಪಾಯಿ ಕೊಡಬೇಕು, ಹಾಗಾದ್ರೆ ವಾಹನವನ್ನು ಬಿಡ್ತಾನೆ ಹೇಳುವಂತ ಮಾತನ್ನ ಇದೇ ಪ್ರಕಾಶ್ ಹೇಳಿದ್ದಾನೆ. ಒಂದು ನಾವು ನಿಮ್ಮ ಹತ್ರ ಮನವಿಯನ್ನ ಮಾಡ್ತೇವೆ, ಇಷ್ಟು ದೊಡ್ಡ ಜನ ಮುಖ್ಯವಾಗಿರುವಂತದ್ದು ಪ್ರಕಾಶ್ ಅವರ ಮೇಲೆ ಇಲ್ಲಿ ಇಷ್ಟು ಜನ ಕ್ರೋಧಿತರಾಗಿ ಇವತ್ತಿನಿಂದಲೇ ಅವರನ್ನ ಈ ಠಾಣೆಯಿಂದ ವರ್ಗಾಯಿಸಬೇಕು, ಬೇರೆ ಠಾಣೆಗೆ ಹಾಕಬೇಕು, ಅವರನ್ನ ಟ್ರಾಫಿಕ್ಗೆ ಹಾಕುವಂತ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಸಸ್ಪೆಂಡ್ ಮಾಡಿದ ತಪ್ಪಿಗೆ ಸಸ್ಪೆಂಡ್ ಆಗಬೇಕು. ಒಂದು ನಾವು ಯಾರೋ ಹೋರಾಟಗಾರರು, ನಾವು ಪೊಲೀಸರ ವಿರುದ್ಧ ಅಲ್ಲ, ನಾವು ಇವತ್ತು ಎಲ್ಲ ಮುಸಲ್ಮಾನರ ವಿರುದ್ಧ ಅಲ್ಲ. ಇವತ್ತು ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ, ಆದ್ರೆ ಹೆಚ್ಚಿನ ಭಯೋತ್ಪಾದಕರು ಮುಸಲ್ಮಾನರು. ಇವತ್ತು ಹೆಣ್ಣು ಮಕ್ಕಳು ಸಿಗುವಾಗ ಬಸ್ಸಿನಲ್ಲೇ ಇರ್ಬೋದು, ಪಬ್ಲಿಕ್ ಅಲ್ಲಿ ಇರ್ಬೋದು. ಅದೇ ಮುಸ್ಲಿಮರು ಇವತ್ತು ನಮ್ಮ ಹೆಣ್ಮಕ್ಕಳ ಮೇಲೆ ಯಾಕೆ ಕೈ ಮಾಡೋದು, ನಮ್ಮ ಹೆಣ್ಮಕ್ಕಳ ಮೇಲೆ ಮುಟ್ಟೋದು ಯಾಕೆ? ಅದಕ್ಕಾಗಿ ಆಕ್ರೋಶದಿಂದ ಈ ಹಿಂದೂ ಸಮಾಜ ಎದ್ದೇಳ್ತಾ ಇದೆ. ಇದನ್ನ ಗಮನದಲ್ಲಿಡಬೇಕು. ಏನು ನಮ್ಮ ಹಿಂದೂ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತ ಎಲ್ಲ ಮುಸ್ಲಿಮರನ್ನ ನೀವು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಿ. ಆದಾಗ ಇಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಗೆ ಬರೋದಿಲ್ಲ. ಇಲ್ಲಾಂದ್ರೆ ಇಲ್ಲಿಂದ ಇಲ್ಲೇ ನಾವು ಕೂತ್ಕೊಳ್ಳಿಸುವ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಮುಗಿಸ್ತೇನೆ. ಒಂದು ಪೊಲೀಸ್ ಇಲಾಖೆಯ ಪೊಲೀಸರಿಗೆ ಹೇಳ್ತಾನೆ, ನಿಮ್ಮ ತಂಗಿಯ ಮೇಲೆ ಕೈ ಮಾಡಿದಾಗ ಆ ಕ್ಷಣದಲ್ಲಿ ಏನು ಪ್ರತಿಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಆ ಯುವಕರು ಮಾಡಿದ್ದಾರೆ, ಹೊರತು ಬಿಟ್ಟು ಯಾವುದೇ ದ್ವೇಷದಿಂದ ಮಾಡಿದಲ್ಲ. ನಿಮ್ಮ ಮಗಳ ಎಲ್ಲಿಯಾದರೂ ಮೈಗೆ ಕೈ ಹಾಕಿದಾಗ ನೀವೇನು ಮಾಡಲಿಕ್ಕೆ ಸಾಧ್ಯ ಇದೆ? ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಯಾರಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ ಕಚೇರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಪೊಲೀಸ್ ಸ್ಟೇಷನಲ್ಲಿ ಇರೋಲ್ಲ. ಆಗ ಅವರು ಆ ಘಟನೆ ಮಾಡಿರ್ಬೋದು. ಅದು ತಪ್ಪು ಆಗಿದೆ ಅಂತೇಳಿ ಯಾರು ತಪ್ಪು ಮಾಡಿದ್ದಾರೆ ಅವನ ಮೇಲೇ ಶಿಕ್ಷೆ ಹೊರಿಸಬೇಕು ಹೊರತು ಸುಳ್ಳು ಆರೋಪ ಮಾಡಿ ಯಾರ್ಯಾರ ನಿರಪರಾಧಿಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿ ದೊಡ್ಡ ಜನ ಆಗಿ ಅವನಿಗೆ ನಾಳೆ ಪ್ರಶಸ್ತಿ ಸಿಕ್ಕುವಂಥದ್ದು ಅದು ಆಗಬಾರ್ದು. ಯಾವುದೇ ಪೊಲೀಸ್ ಆಗಿರ್ಬೋದು, ಆ ಪೊಲೀಸ್ ಇಲಾಖೆಯಲ್ಲಿ ಕಾಕಿ ಡ್ರೆಸ್ ಹಾಕಿದ್ದು ಯಾಕೆ? ಎಲ್ಲರಿಗೆ ನ್ಯಾಯ ಕೊಡಬೇಕಂತ ಹೇಳೋ ಉದ್ದೇಶದಿಂದ ಆ ಕಾಕಿ ಡ್ರೆಸ್ ಕೊಟ್ಟಿದ್ದಾರೆ. ನಿಮಗೆ ಬ್ಯಾಜ್ ಕೊಟ್ಟಿದ್ದಾರೆ, ಒಂದು ಸ್ಟಿಕ್ಕರ್ ಕೊಡ್ತಾರೆ, ಸ್ಟಾರ್ ಸ್ಟಿಕ್ಕರ್. ಯಾಕೆ? ನೀವು ಸ್ಟಾರ್ ಆಗಿರಬೇಕು, ಯಾರ್ದೋ ಒಬ್ಬನ ಕೈ ಗೊಂಬೆಯಾಗಿ ಕೆಲಸ ಮಾಡುವಂಥ ನಾಯಕರು ನೀವು ಆಗಬಾರ್ದು. ಸಮಾಜದಲ್ಲಿ ಏನು ಅನ್ಯಾಯ ಆದಾಗ ಅವರನ್ನು ಆ ಅನ್ಯಾಯವನ್ನು ಹೊಡೆದೋಡಿಸುವಂಥ ಕರ್ತವ್ಯ ಕೂಡ ನಿಮಗಿದೆ. ಇವತ್ತು ನಿನ್ನೆ ಘಟನೆ, ನಾನು ಪೊಲೀಸಿಗೆ ಫೋನ್ ಮಾಡಿದೆ, SIಗೆ ಫೋನ್ ತೆಗಿಲ್ಲ, ಬಿಸಿ ಇದ್ದರು. ನಾನು ಸರ್ಕಲ್ಗೆ ಫೋನ್ ಮಾಡಿದೆ, ಅದನ್ನು ಮಾತುಕತೆಯಲ್ಲಿ ಮುಗಿಸಿ ಮತ್ತೆ ನಾವು ಏನಿದ್ರು ಮಾತಾಡುವಂತ ಹೇಳಿದ್ದೆ. ಆ ಮಾತಿಗೆ ಕೂಡ ಬೆಲೆ ಕೊಡದೆ ನಿನ್ನೆ ಸಂಜೆ ವಾಪಸ್ ಅವರನ್ನು ಯಾರೋ ಒಬ್ಬ ಬಂದವನನ್ನು ಕರ್ಕೊಂಡು ಬಂದವರನ್ನು ಅರೆಸ್ಟ್ ಮಾಡೋದಾದ್ರೆ ಎಲ್ಲಿ ಅಪರಾಧಿಗೆ? ಇವತ್ತು ನಮ್ಮ ಕಾಲದಲ್ಲಿ, ಇವತ್ತು ಅವಿದ್ಯಾವಂತರಿದ್ದ ಕಾಲದಲ್ಲಿ ಕೂಡ ಇದೇ ನಡೀತಿತ್ತು, ಈಗ ವಿದ್ಯಾವಂತರಿರುವ ಕಾಲದಲ್ಲಿ ಕೂಡ ಇದೇ ನಡೆಯುವುದಾದರೆ ಈ ನ್ಯಾಯಾಲಯ ಯಾಕೆ? ಅಂಬೇಡ್ಕರ್ ತಂದಂತ ಈ ತತ್ವ ಸಿದ್ಧಾಂತ ಏನು ಸಂವಿಧಾನ ಎಲ್ಲಿ ಹೋಯ್ತು? ಆ ಸಂವಿಧಾನದ ಪಾಠ ನಿಮಗೆ ಮಾಡಲಿಲ್ವಾ? ಪೊಲೀಸ್ ಇಲಾಖೆಯಲ್ಲಿ ಏನು ಟ್ರೈನಿಂಗ್ ಕೊಡ್ತಾರೆ? ಸಂವಿಧಾನದ ವಿಚಾರವನ್ನೇ ಕೊಡುವಂಥದ್ದು. ನೀವು ವಕೀಲರಾಗಿಲ್ಲ, LLB ಕಲ್ತಿಲ್ಲ, ಆದರೆ ಅವರಿಗಿಂತ ಜಾಸ್ತಿ ಕಾನೂನಲ್ಲಿ ನಿಮಗೆ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ. ಅದು ನಿಮಗೆ ಗೊತ್ತಿರಬೇಕು ನಾನು ಏನು ಮಾಡಬೇಕಂತೇಳಿ. ನಿಮ್ಮ ಕರ್ತವ್ಯವನ್ನು ಬಿಟ್ಟು, ಆ ಕರ್ತವ್ಯದಿಂದ ಬಿಟ್ಟು ಮತ್ತೊಂದು ಕೆಲಸವನ್ನು ಮಾಡಿದರೆ ಈ ರೀತಿಯ ಘಟನೆಗಳಾಗಲಿಕ್ಕೆ ಸಾಧ್ಯತೆ ಆಗಿದೆ. ಇವತ್ತು ನಿಮಗೆ ಕಳ್ಳರನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಜಾಲ್ಸೂರಲ್ಲಿ ಕದ್ದು ಹೋದ್ರು, ಮನೆಯಿಂದ ಬಂಗಾರ ಕದ್ರು, ಇನ್ನೂ ಅವರನ್ನು ಹಿಡಿಲಿಕ್ಕೆ ಆಗಲಿಲ್ಲ. ಮೊನ್ನೆ ಬೈಕ್ ಅವರನ್ನು ಹಿಡಿಲಿಕ್ಕೆ ಆಗಲಿಲ್ಲ. ಅರಂತೋಡಲ್ಲಿ ನೀವು ಅವರನ್ನೆಲ್ಲ ಹಿಡಿಯುತ್ತಿಲ್ಲ. ಪಾಪ ಇಲ್ಲಿ ನಿಮ್ಮ ಸ್ಟೇಷನ್ಗೆ ಬಂದವರನ್ನು ಸುಲಭದಲ್ಲಿ ಸಿಕ್ಕಿದ್ರು ಅಂತೇಳಿ ಅವರನ್ನು ಕಟ್ಟಿ ಹಾಕಿ, ಅದು ನಿಮ್ಮ ಸಾಧನೆ ಅಲ್ಲ. ಯಾವಾಗ ಕಳ್ಳರಿದ್ದಾರೋ ಆ ನಿಜವಾದ ಕಳ್ಳನನ್ನು ಹಿಡಿದು ಆಗ ನೀವು ಪ್ರಶಸ್ತಿಯನ್ನು ಇಟ್ಟಿಟ್ಕೊಳ್ಳಿ. ಆಗ ನಾವು ನಿಮಗೆ ಪ್ರಶಸ್ತಿಗೆ ಸಹಕಾರ ಕೊಡ್ತೀವಿ. ನೀವು ನಿಜವಾದ ಕೆಲಸವನ್ನು ಮಾಡ್ತಿದ್ದಾರೆ, ನ್ಯಾಯಯುತವಾದ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ನಿಮ್ಮ ಕಡೆಗೆ ನಾವು ಕೂಡ ಇದ್ದೇವೆ. ಅದಕ್ಕೋಸ್ಕರ ಒಬ್ಬ ಹೊಯ್ಗೆ ತರುವ ಹಣನ ಮೇಲೆ ದರೋಡೆ ಮಾಡೋದಲ್ಲ. ಅವನು ಏನೋ ಪಾಪದವನಿರ್ಬೋದು, ಅವನ ಅನ್ಯಾಯ ಮಾಡಿ ಅಥವಾ ಅವನಲ್ಲಿ ಲೈಸೆನ್ಸ್ ಇಲ್ಲದಿರ್ಬೋದು, ಒಮ್ಮೆ 2 ಸಲ ಮಾಡಿ 3ನೇ ಸಲಿಗೆ ಅವನಲ್ಲಿ ಫೈನ್ ಹಾಕಿ, ಅದು ಬೇಡ ಅಂತ ಹೇಳುದಿಲ್ಲ. ಅದು ಬಿಟ್ಟು ಒಬ್ಬ ಹೆಲ್ಮೆಟ್ ಹಾಕಲಿಲ್ಲ, ಪಾಪದ ಅವನಲ್ಲಿ ಹೆಲ್ಮೆಟ್ ಉಂಟು ಇಲ್ಲ, ನನ್ನ ಕ್ಷೇತ್ರದಲ್ಲಿ ಅವನಿರೋದು ಬೇಡ.
ಕೆಲಸವನ್ನು ಮಾಡಿದ್ದೀರಿ. ಅದನ್ನು ಖಂಡಿಸ್ತಾ ನಾವಿಲ್ಲಿ ಸೇರಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಸೇರಿದ್ದೇವೆ. ನಿನ್ನೆ ಸಂಜೆ ಇವತ್ತರ ತನಕ ಸುಳ್ಯದಲ್ಲಿ ನಿಮಗೆ ಗೊತ್ತಿರ್ಬೋದು, ಬಂದಿದ್ರೆ ಹೊಸ ಪೊಲೀಸ್ನವ್ರು ಬಂದಿದ್ರೆ ಒಂದ್ಸಲ ಹಿಂದಿನ ಪೊಲೀಸ್ನವ್ರ ಮೇಲೆ ಕೇಳಿ ನೋಡಿ, ಪೊಲೀಸ್ನ ಇಲ್ಲಿ ಸುಳ್ಯದ ಕಾರ್ಯಕರ್ತರ ತಾಕತ್ತೇನು ಅಂತ ಹೇಳಿ. ಹಿಂದೆ ನಡೆದಂಥ ಎಲ್ಲ ಘಟನೆಗಳು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇವೆ ಇಲ್ಲಿಯ ಕಾರ್ಯಕರ್ತರು. ಮುಂದೆ ಕೂಡ ಇಂಥ ಘಟನೆಗಳ ಸರಿಯಾದ ಉತ್ತರ ಸಾಂಕೇತಿಕವಾಗಿ ಇವತ್ತು ನಾವು ಸೇರಿದ್ದೇವೆ ನಿಮಗೆ ಎಚ್ಚರಿಕೆ ಕೊಡುವ ದೃಷ್ಟಿಯಿಂದ. ಹಿಂದಕ್ಕೆ ನಮ್ಮ ಸಂಘಟನೆ ಹಿರಿಯರೊಂದು ಮಾತು ಹೇಳ್ತಿದ್ರು, ಒಬ್ಬರು SI ಅಥವಾ ನಿಮ್ಮ SP ಯಾರಾದರೂ ನಿಮ್ಮ ಮನೆಯವರನ್ನ ಹೆಂಡತಿ ಮಕ್ಕಳನ್ನು ಪೇಟೆ ಕರ್ಕೊಂಡು ಹೋಗಬೇಕಾದ್ರೆ ಯಾರೊಬ್ಬ ಮತಾಂಧ ನಿಮ್ಮ ಹೆಂಡತಿಯ ಮಗಳ ಮೇಲೆ ಕೈ ಹಾಕಿದ್ರೆ ನೀವು ಬದಿಯಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಬರೀತೀರೋ ಅಲ್ಲ ನೀವು ಸೊಂಟದಲ್ಲಿ ಪಿಸ್ತೂಲ್ ತೆಗಿತೀರಾ ಅಂತ ಕೇಳಿದ್ರು. ಅದೇ ಮಾತನ್ನು ನಿಮಗೆ ಕೂಡ ಕೇಳ್ತೇನೆ ನಾನು. ನಿನ್ನೆ ನಿಮ್ಮ ತಂಗಿ ಅಥವಾ ನಿಮ್ಮ ಹೆಂಡತಿಯ ಮೇಲೆ ಕೈ ಮಾಡಿದ್ರೆ ನೀವೇನು ಮಾಡ್ತಿದ್ರಿ? ನಿಮ್ಮ ಪಿಸ್ತೂಲ್ ಮೇಲೆ ಕೈ ಇಡ್ತಿದ್ದೀರೋ? ಅದೇ ಕೆಲಸವನ್ನು ಕಾರ್ಯಕರ್ತ ಮಾಡಿದ್ದಾರೆ. ಇನ್ನೂ ಕಡೆ ನಿಲ್ಲಿಸುವುದಿಲ್ಲ ನಾವು. ನಿಮ್ಮ ಕೊಟ್ಟು ಬೆದರಿಕೆಗಳಿಗೆ, ನಿಮ್ಮ FIRಗಳಿಗೆ, ನಿಮ್ಮ ಸುಳ್ಳು ಕೇಸ್ಗಳಿಗೆ ನಾವು ಹೆದರುವುದಿಲ್ಲ. ನಾವು ಸರಿಯಾದ ಉತ್ತರವನ್ನು ಕೊಡ್ತೇವೆ. ಇನ್ನೂ ಕೂಡ ಯಾರೇ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರೆ ನೀವು ಕ್ರಮ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತಂದ್ರೆ ಹೇಳಿ. ಹಿಂದೂ ಕಾರ್ಯಕರ್ತರಿದೆ, ಹಿಂದೂ ಸಮಾಜ ಇದೆ. ಈ ಕೊಲೆಗಾಡುವ ಸರ್ಕಾರವು ನಾವು ನಂಬಿ ಇಲ್ಲಿ ಬದುಕಿಲ್ಲ. ಹಿಂದೂ ಸಮಾಜ ಗಟ್ಟಿಯಾಗಿದೆ. ಇನ್ನೂ ಕೂಡ ಹಿಂದಿನ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸಾಲು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ನೀವು ರಕ್ಷಣೆ ಕೊಡಲಿಲ್ಲ ನಮಗೆ. ನಮ್ಮ ರಕ್ಷಣೆ ನಾವು ಮಾಡಿಕೊಂಡಿದ್ದೇವೆ. ಆದರೂ ಕೂಡ ಆ ಸಮಯದಲ್ಲಿ ಕೂಡ ಬೇರೆ ಬೇರೆ ರೀತಿಯ ನಮಗೆ ಕೇಸ್ಗಳನ್ನು ಹಾಕಿದ್ದೀರಿ ನೀವು. ಆದರೂ ಕೂಡ ನಾವು ಹೆದರಿಲ್ಲ. ಈಗ ಕೂಡ ನೀವು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ರೀತಿ ಮಾಡಬೇಡಿ. ಶಾಸಕರು ಹೇಳಿದ್ದಾರೆ, ಏನು ಸಂವಿಧಾನ ಇದೆಯಾ ಅದರ ರೀತಿ ಕೆಲಸ ಮಾಡೋದಾದ್ರೆ ಮಾಡಿ ಹೇಳಿ. ಯಾವಾಗ ಅರೆಸ್ಟ್ ಮಾಡ್ತೀರೋ ನನ್ನ? ನೀವು ಅರೆಸ್ಟ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ. ಅದಕ್ಕೆ ಸಲುವಾಗಿ ನೀವು ಪೊಲೀಸ್ ಇಲಾಖೆ ನಾನು ಎಚ್ಚರಿಕೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಯಾರು ಸ್ಟಾಫ್ ಇದ್ದಾನೆ, SB ಅವರು ಹೇಳಿದ್ದಾರೆ, ಶಾಸಕರು 24 ಗಂಟೆ ಒಳಗಡೆ ಅವನು ಈ ಕ್ಷೇತ್ರದಿಂದ ಹೋಗಬೇಕು ಅಂತ ಹೇಳಿ. ಶಾಸಕರ ಮಾತಿಗೆ ನಾವು ಪೂರ್ಣ ಬೆಂಬಲ ಇದ್ದೇವೆ. ಆ ಪ್ರಕಾಶ್ ಏನು ಅಂತ ಪೊಲೀಸ್ನವನನ್ನು ಕೂಡಲೇ ಇಲ್ಲಿಂದ ಕಳಿಸಿ. ನೀವು ಎಲ್ಲಿ ಬೇಕಾದರೆ ಕಳಿಸಿ. ನಿಮಗೆ ಕಾಕಿ ಡ್ರೆಸ್ ಹಾಕಿರುವಂಥದ್ದು ನೀವು ಕಾನೂನು ಪ್ರಕಾರ, ನ್ಯಾಯದ ಪ್ರಕಾರ ಕೆಲಸ ಮಾಡಲಿಕ್ಕೆ. ಮತ್ತೊಂದು ನೆನಪಿಟ್ಕೊಳ್ಳಿ ನೀವು, ನಮಗೆ ಈ ಕೇಸರಿ ಶಾಲು ನಾವು ಸಾಯುವ ತನಕ ನಮ್ಮ ಯೂನಿಫಾರ್ಮ್. ನಿಮ್ಮ ಯೂನಿಫಾರ್ಮ್ 60 ವರ್ಷದ ತನಕ ಮಾತ್ರ. ನಿಮ್ಮ ಯೂನಿಫಾರ್ಮ್ 60 ವರ್ಷದ ತನಕ ಮಾತ್ರ. 60 ವರ್ಷ ಕಳೆದ್ರೆ ಕೇಸರಿ ಶಾಲು ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು. ಇದೇ ಕೇಸರಿ ಶಾಲು ನಿಮ್ಮ ರಕ್ಷಣೆ ಮಾಡುವಂಥದ್ದು. ಟೋಪಿ ನಿಮ್ಮ ರಕ್ಷಣೆ ಮಾಡುವುದಿಲ್ಲ. ಅಸಲವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು. ನೀವು ಮೊನ್ನೆ ಸಂವಿಧಾನ ಮಾತಾಡಿ ಲೋಪದೋಷ ಮಾಡಿದ್ದೆ. ಖಂಡಿತ ನಾವು ಯಾವುದೇ ಕಾರಣಕ್ಕೂ ಯಾರೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಈ ಥರ ಆಗೋ ಬಗ್ಗೆ ತನಿಖೆ ಮಾಡಿ ಇದ್ರ ಬಗ್ಗೆ ತಪ್ಪು ಆಗಿದೆ ಅಥವಾ ಏನಾದ್ರು ಮುಂದೆ ಬರುವಂಥ ಒಂದು ಅಲ್ಲ ಆ ವಿಡಿಯೋ ಬರ್ತಾರೆ ಸುಮ್ಮನೆ ಎಲ್ಲ ತನಿಖೆ ಬಗ್ಗೆ ನಾವು ಬಹಿರಂಗ ಪಡಿಸೋಕ್ಕಾಗಲ್ಲ. ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ತಮ್ಮ ಮನೆಗಳಿಗೆ ತೆರಳಬೇಕು. ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ.